ಹೇಳ್ತೀನಿ. ರಾಮಚಂದ್ರ ವಿಲೇಜ್ ಅಲ್ಲಿ ಇರುವಂತ ಇದು ರಾಮಚಂದ್ರ ವಿಲೇಜ್ ಅಂತ 4 ಫ್ಲಾಟ್ಗಳು. ಫ್ಲಾಟ್ ನಂಬರ್ 313 ಇಟ್ ಇಸ್ 3rd ಫ್ಲೋರ್ ಇದೆ, 517 5th ಫ್ಲೋರ್ ಅಲ್ಲಿ ಇದೆ, 715 7th ಫ್ಲೋರ್ ಇದೆ, 713 7th ಫ್ಲೋರ್ ಇದೆ. ಈ 4 ಫ್ಲಾಟ್ಗಳಿಗೆ ನಮ್ಮ ಮಾಬಾ ಮ್ಯಾನೇಜಿಂಗ್ ಡೈರೆಕ್ಟರ್ ಜೊತೆ ಅಗ್ರಿಮೆಂಟ್ ಎಂಟರ್ ಆಗಿದ್ದಾರೆ. ಮೊದಲನೇದು ಹೇಳ್ತೀನಿ. ಮೊದಲನೇದು ಫ್ಲಾಟ್ ನಂಬರ್ 313 3rd ಫ್ಲೋರ್ ಇರೋದಕ್ಕೆ ಟೋಟಲ್ ಕನ್ಸಿಡರೇಷನ್ 30,25,000. ಅವ್ರು 20 ಲಕ್ಷ ಅಡ್ವಾನ್ಸ್ ತಗೊಂಡಿದ್ದಾರೆ ಒಂದನೇ ಫ್ಲಾಟ್ 313ಗೆ. ಅಡ್ವಾನ್ಸ್ ತಗೊಂಡಿರೋದು ಮಾಬಾ ಮ್ಯಾನೇಜಿಂಗ್ ಡೈರೆಕ್ಟರ್ ಅವ್ರು ಅಶ್ವಂತ್ ನಾರಾಯಣ, ಅವ್ರು ತಿಮ್ಮಯ್ಯ ಅವ್ರ ಕಡೆ. ಕನ್ಸಿಡರೇಷನ್ ಟೋಟಲ್ಲು 20 ಲಕ್ಷದ 4 ಫ್ಲಾಟ್ಗೆ 80 ಲಕ್ಷ ತಗೊಂಡಿದ್ದಾರೆ. ಇದರಲ್ಲಿ ಏನು ಇಶ್ಯೂ ಅಂತಂದ್ರೆ ಇಲ್ಲಿಗಲ್ ಆಗಿ ನಮ್ಮ ಮಾಬಾ ಕನ್ಸ್ಟ್ರಕ್ಷನ್ ಇದು ಕಾರ್ಪೊರೇಟ್ ಸರ್ವಿಸ್ ಲಿಮಿಟೆಡ್ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ. ನಂತರ ಈ 4 ಫ್ಲಾಟ್ಗಳಲ್ಲಿ 3 ಫ್ಲಾಟ್ನ ಬೇರೆಯವ್ರಿಗೂ ಸೇಲ್ ಮಾಡಿದ್ದಾರೆ. ಮೊದಲನೇದು ಹೇಳ್ತೀನಿ, 313ನ ಪಾಂಡುರಂಗ ಬಹಪುರ್ ಅವ್ರಿಗೆ ಸೇಲ್ ಮಾಡಿದ್ದಾರೆ. ಎರಡನೇದು 517 ಫ್ಲಾಟ್ನ ಇನ್ ಫೇವರ್ ಆಫ್ ಸಿ ವಿನೋದ್ ಅನ್ನೋರಿಗೆ ಸೇಲ್ ಮಾಡಿದ್ದಾರೆ. ಫ್ಲಾಟ್ ನಂಬರ್ 705ನ ಇನ್ ಫೇವರ್ ಆಫ್ ಸಂಧ್ಯಾ ವೆಂಕಟರಾಜ್ ಅನ್ನೋರಿಗೆ ಸೇಲ್ ಫುಲ್ ಅಗ್ರಿಮೆಂಟ್ ಅಬ್ಸಲ್ಯೂಟ್ ಸೇಲ್ ಶುದ್ಧ ಕ್ರಯ ಪತ್ರ ಮಾಡಿಕೊಟ್ಟಿದ್ದಾರೆ ಅವರಿಗೆ. ಇನ್ ರೆಸ್ಪೆಕ್ಟ್ ಆಫ್ 713 ಫ್ಲಾಟ್ನ ಗುಮಾನಿ ಇದೆ, ಅದನ್ನು ಸೇಲ್ ಮಾಡ್ತಾ ಇದ್ದಾರೆ ಅಂತ ಇದ್ರ ಬಗ್ಗೆ ನಾವು ಪೇಪರ್ ನೋಟಿಫಿಕೇಶನ್ನ ಕೊಟ್ಟಿದ್ದೀವಿ. ಇವತ್ತು ಪೇಪರ್ ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ಅಲ್ಲಿ ಪೇಪರ್ ನೋಟಿಫಿಕೇಶನ್ ಸೂಚನೆ ಪಬ್ಲಿಕ್ ನೋಟಿಸ್ನ ಇಶ್ಯೂ ಮಾಡಿದ್ದೀವಿ. ಸೊ ಅದರ ತಮ್ಮ ಗಮನಕ್ಕೆ ತರ್ತೀನಿ. ಇದು ಬಿಟ್ಟು ಈ ಅಗ್ರಿಮೆಂಟ್ನ ವೈಲೇಷನ್ ಮಾಡಿ ಅವರು ಸೇಲ್ ಮಾಡಿರೋದು ಕಾನೂನು ಬಾಹಿರ ಮತ್ತು ಅವರು ಇಲ್ಲಿಗಲಿ ಗೇನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ಇದರಿಂದ ನಮಗೆ ನಮ್ಮ ಮಾಬಾ ಕನ್ಸ್ಟ್ರಕ್ಷನ್ ನಂದಿಯವರಿಗೆ ಅನಾನುಕೂಲ ಆಗಿ ಈ ಪ್ರೆಸ್ ಮೀಟ್ ಕರೆದಿದ್ದು ನಿಮಗೆ ಈ ಉದ್ದೇಶ ತಿಳಿಸ್ತಾ ಇದ್ದೀವಿ.